ಹಗರಣಗಳು ನಡೆದಿದೆ. ಹಗರಣ ಅಂದ್ರೆ ಅದು ಡೆವಲಪ್ಮೆಂಟ್ ಅಲ್ಲ, ಹೆಣಗಳನ್ನ ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹೆಂಗೆ ಫೋರ್ಜರಿ ಮಾಡಿದ್ದಾರೆ, ಫೋರ್ಜಡ್ ಮಾಡಿದ್ದಾರೆ. ಹೆಣ ಹೂತವನ ಹಾಕಿದವನು ಯಾರೋ, ಆನ್ ರೆಕಾರ್ಡ್ ತೋರಿಸಿದವ್ರು ಯಾರೋ, ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ, ಆ ತರ ಆಗಿದೆ. ಅದನ್ನ ನಾವು ತೋರಿಸಿದ್ದೀವಿ. ಮೇ ಬಿ ಅವರು ಕೂಡ ನೋಡಿ, ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ, ನಮ್ಮ ಗಮನಕ್ಕೆ ಏನೇನು ಬಂದಿದೆ, ಸಂಶಯಗಳು ಬಂದಿದೆ, ಅದನ್ನ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಇಲ್ಲ ಅದು ತಿಮ್ರೋಡಿ ಅವ್ರ ಮನೆಯಲ್ಲಿ ಇದ್ದಿದ್ರಿಂದ ಅದು ಅವ್ರು ಇದು ಮಾಡ್ತಾರೆ. ಆಗಿದೆ. ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ, ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕಾನ್ಸ್ಪಿರಸಿ ಥಿಯರಿ ಇದ್ರೆ ಸುಖ ಸುಮ್ನೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡಪ್ ಮಾಡಬೇಡಿ. ಹಂಗ ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ, ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡಕ್ ಆಗಲ್ಲ. ಹಂಗೇನಾದ್ರೂ ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ, ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು. ಆ ನಂತರ ಇನ್ನೊಂದು ಪ್ರಮುಖ, ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ, ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕುವುದಾದ್ರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ. ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನುಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ, ನಾವು ಆಂಟಿಸಿಪೇಟರಿ ತಗೊಳ್ಳಲ್ಲ. ಜೈಲಿಗೆ ಹಾಕ್ತಾರ, ಹಾಕ್ಲಿ. ನೋಡಿ, ಎಲ್ಲಾ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ, ಆಲ್ರೆಡಿ ವೆರಿಫೈ ಮಾಡಿರ್ತಾರೆ. ಏನಾದ್ರೂ ಸಂಚಾಗಿದ್ರೆ, ಏನಾದ್ರೂ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನ ಕರೆಯೋದಲ್ಲ, ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸರ್ ನಮ್ಮನ್ನು ಕರೀರಿ. ನಾವು ಹೇಳಿದ್ವಿ ಇನ್ನೂ ಒಂದು 10 ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ. ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್. ಸಾಕಷ್ಟು ಜನ ಹೆಣ್ಮಕ್ಳು 10-15 ಜನ 10-15 ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ. ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡ್ರಿ. ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ, ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ. ಅವತ್ತು ಡೆಡ್ ಬಾಡಿ ಬೀಳ್ತದೆ, ಅವತ್ತೇ ದಫನ್ ಮಾಡ್ತಾರೆ. 302 ಮರ್ಡರ್ ಕೇಸ್ ಮಾಡ್ತಾರೆ, ಅವತ್ತೇ ದಫನ್ ಮಾಡ್ತಾರೆ. ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು. ಈಗ ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ಟರೆ ಅವರು ಮತ್ತೆ ಆಯ್ತು, ಅದನ್ನ ಅವರು ರಿಪ್ಲೈ ಕೊಟ್ಟಾಗಿದೆ. ಅವರು ರಿಪ್ಲೈ ಕೊಟ್ಟು ಇಲ್ಲ ಅದನ್ನ ನೋಡಿ, ಏನಾದ್ರೂ ಕೂಡ ನಾವು ಒಂದು SIT ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು. ಅವರು ಅದನ್ನ ಲೆಟ್ ದೆಮ್ ಗಿವ್ ಕ್ಲಾರಿಫಿಕೇಶನ್.